ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದ್ದೀವಿ. ಇನ್ನೂ ಹುಷಾರಾಗಿಲ್ಲ, ಸ್ವಲ್ಪ ಹುಷಾರಾಗ್ತಾಯಿದೆ. ಇವತ್ತು ಸಂಡೇ. ಮಕ್ಕಳು ಸುಮಾರು ದಿವಸದಿಂದ ಎಲ್ಲಾದರೂ ಹೊರಗೆ ಕರ್ಕೊಂಡೋಗಿ ಅಂತ ಕಾಡಿಸ್ತಿದ್ರು. ಹಾಗಾಗಿ ಇವತ್ತು ಸಂಡೇ ಅಲ್ಲ, ಅವರಿಗೂ ಹಾಲಿಡೇ. ಹೊರಗೆಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಾರಣ ಸ್ಟಾರ್ಟ್ ಮಾಡೋಕ್ಕೆ ವ್ಲಾಗ್ ಕಾರಣ ಇದೆ. ಆ್ಯಕ್ಚುಲಿ ಇನ್ನೂ ಹುಷಾರಾಗದೇ ಇರೋ ಕಾರಣ ವ್ಲಾಗ್ ಏನು ಬೇಡ, ಫುಲ್ ವಾಯ್ಸ್ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳಿ ವ್ಲಾಗ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಹುಷಾರಿಲ್ದಕ್ಕೆ ನಾನು ಬೇಡನೇ, ನಾವಲ್ಲೇ ನೀವು ಅಷ್ಟೇ ಹೋಗಿಬರ್ರಿ ಅಂತ ಹೇಳಿದೆ. ನೀನಿಲ್ಲದೆ ನಾವಷ್ಟೇ ಹೆಂಗೆ ಹೋಗಬೇಕು ಅಂತೇಳಿ ಹಠ ಮಾಡ್ತಿದ್ದಾರೆ. ನೆನ್ನೆಯಿಂದನೂ ಅದೇ ಗಲಾಟೆ, ನೀನು ಬಾ ಹೋಗೋನು. ನಾ ಬೇಡ, ನನಗೆ ಹುಷಾರಿಲ್ಲ, ಮತ್ತು ಟಯರ್ಡಾಗಿ ಮತ್ತು ಸುಸ್ತಾಗುತ್ತೆ, ಬೇಡ ಅಂತ ನಾನು. ಇಲ್ಲ ಬಾ ಅಂತ ಹಠ ಮಾಡ್ತಿದ್ದಾರೆ. ಮಕ್ಕಳಿಗೋಸ್ಕರ ಹೋಗ್ತಾ ಇದ್ದೀನಿ. ನೋಡೋದ ಹೋಗಿ ಬಂದಮೇಲೆ ಮತ್ತೆ ನನ್ನ ಎನರ್ಜಿ ಹೇಗಿರುತ್ತೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ಹುಷಾರಾಗಬೇಕು. ಟ್ಯಾಬ್ಲೆಟ್ ಆಲ್ಮೋಸ್ಟ್ ಮುಗ್ದಿದೆ, ನೋಡಬೇಕು. ಕಡಿಮೆ ಆಗದೇ ಇದ್ದರೆ ಮತ್ತೆ ಹಾಸ್ಪಿಟ್ಲಿಗೆ ಹೋಗಬೇಕು. ಟೈಮ್ ಬಂದು 9:30 ಆಗಿದೆ. ಇವಾಗ ಎದ್ದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಏನಂದರೆ ಇವಾಗ ಸ್ನಾನ ಮಾಡಿಕೊಂಡು ಟಿಫಿನ್ ತಿನ್ಕೊಂಡು ಹೋಗೋದಷ್ಟೇ. ಯಾವ ಮಾಲು ಅಂತ ಗೊತ್ತಿಲ್ಲ, ನೋಡಬೇಕು. ಯಾವ ಮಾಲು ಅಂತೇಳಿ ಡಿಸೈಡ್ ಮಾಡ್ಕೊಂಡು ಹೋಗಬೇಕು. ಮಾಲಿಗೆ ಕರ್ಕೊಂಡೋದ್ರಾಯ್ತು. ಮಾಲಿಗೆ ಕರ್ಕೊಂಡೋಗಿ ಸ್ವಲ್ಪ ಗೇಮ್ ಆಡಿಸಿದ್ರೆ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀವಿ. ಯಾವ ಮಾಲು ಅಂತ ಗೊತ್ತಿಲ್ಲ. ಫಾರ್ ಎ ಚೇಂಜ್ ಇವತ್ತು ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಬಸ್ಸಲ್ಲಿ ಹೋಗ್ತೀವೋ ಅಥವಾ ಊಬರಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ನನ್ನ ಮಗಗೆ ಆಸೆ ಬಸ್ಸಲ್ಲಿ ಹೋಗಬೇಕು ಅಂತ. ಅದಕ್ಕೆ ಅವನಿಷ್ಟದ ಪ್ರಕಾರ ಈ ಸರಿ ಬಸ್ಸಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸರಿ, ಇನ್ನು ಫ್ರೆಂಡ್ಸ್ ಸ್ನಾನ ಮಾಡಿ ಟಿಫಿನ್ ತಿಂದು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಫೈನಲಿ ಸ್ನಾನ ಮಾಡಿಕೊಂಡು ಟಿಫಿನ್ ತಿನ್ಕೊಂಡು ಹೋಗ್ತಿದ್ದೀವಿ. ಸರಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ಹೇಳಿದಾಗೆ ಊಬರ್ಗೇನು ಹೋಗ್ತಿಲ್ಲ, ಬಸ್ಸಿಗೆ ಹೋಗ್ತಿದ್ದೀವಿ. ಯಾವ ಮಾಲಿಗೆ ಹೋಗ್ತಿದ್ದೀವಿ ಅಂತ ಮಾಲಿಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇದು APC ಸರ್ಕಲ್. ಇದು ಆಲ್ರೆಡಿ ಒಂದು ಬಸ್ ನಿಂತಿತ್ತು, ಅದು ಫುಲ್ ರಶ್ ಇತ್ತು ಅಂತ ಹೇಳಿ ಅದಕ್ಕೆ ಹೋಗಲಿಲ್ಲ. ಇಲ್ಲಿ ಬಸ್ ನಿಂತಿದ್ದಾವಲ್ಲ, ಇವೇ ರಿಟರ್ನ್ ಒಳಿಸ್ಕೊಂಡು ಬಂದು ಬಸ್ ಹಚ್ಚುತ್ತೆ, ಆ ಬಸ್ಸಿಗೆ ಹೋಗ್ತೀವಿ. ನನ್ನ ಕಾಲು ಸ್ವಲ್ಪ ಚೆನ್ನಾಗಿಲ್ಲದ ಕಾರಣ ನಾವು ಜಾಸ್ತಿ ಬಸ್ಸಲ್ಲಿ ಹೋಗಲ್ಲ. ನನ್ನ ಮಗನ ಕಾಟಕ್ಕೆ ಬಸ್ಸಲ್ಲಿ ಹೋಗ್ತಿದ್ದೀವಿ. ನೋಡಿ, ಫುಲ್ ರಶ್ ಇದೆ. ನನಗೆ ಸ್ವಲ್ಪ ಹತ್ತಕ್ಕೆ ಇಳಿಯೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಬಸ್ಸಲ್ಲಿ ಹೋಗೋದು ಸ್ವಲ್ಪ ಕಡಿಮೆನೇ. ಫೈನಲಿ ಬಸ್ಸು ಹೊರಡ್ತು. ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು. ಫಸ್ಟ್ ಟೈಮ್ ಲೇಡೀಸಿಗೆ ಬಸ್ ಫ್ರೀ ಆದಮೇಲೆ ಫಸ್ಟ್ ಟೈಮ್ ನಾನು ಆಧಾರ್ ಕಾರ್ಡ್ ತೋರಿಸಿ ಬಸ್ಸಲ್ಲಿ ಹೋಗ್ತಿರೋದು. ಇನ್ನು ಮೀನಾಕ್ಷಿ ಮಾಲ್ ಸ್ಟಾಪ್ ಬಂತು, ಇಳಿದ್ವಿ. ಮೀನಾಕ್ಷಿ ಮಾಲ್ಗೆ ಹೋದ್ರಾಯ್ತು ಅಂತೇಳಿ ಡಿಸೈಡ್ ಮಾಡಿಕೊಂಡು ಮೀನಾಕ್ಷಿ ಮಾಲ್ ಹತ್ರನೇ ಇಳಿದ್ವಿ. ಇವಾಗ ಸ್ಟಾಪ್ ಈ ಕಡೆ, ಮಾಲ್ ಆ ಕಡೆ ಅಲ್ವಾ, ಸ್ವಲ್ಪ ನಡ್ಕೊಂಡು ಹೋಗ್ತಿದ್ದೀವಿ ಮಾಲಿಗೆ. ಇನ್ನು ಮಾಲ್ ಎಂಟ್ರೆನ್ಸ್ ಇದು. ಇಲ್ಲಿ ಚಿಕ್ಕದಾಗಿ ವಾಟರ್ ಫಾಲ್ಸ್ ಕತೆ ಮಾಡಿದ್ದಾರೆ. ಅಲ್ಲಿ ಒಂದೆರಡು ಫೋಟೋ ತಕ್ಕೊಂಡು ಮುಂದೆ ನಾವು ಹೊರಡ್ತೀವಿ. ಮಾಲಿಗೆ ಬಂದಿರೋದು ಮೀನಾಕ್ಷಿ ಮಾಲ್. ಕಾರ್ ಗಿಫ್ಟು
ಈ ಮಾಲ್ಗಳಿಗೆ ಹೋದರೆ ಏನಪ್ಪ ಅಂದರೆ ಹೊರಗಡೆ ಇರೋ ರೇಟಿಗಿನ ಇಲ್ಲಿ ತ್ರಿಬಲ್ ಟು ಡಬಲ್ ರೇಟ್ ಆಗುತ್ತೆ ಇಲ್ಲಿ ಕಾಸ್ಟ್ ಬಂದುಬಿಟ್ಟು. ಹಾಗಾಗಿ ನಾವಿಲ್ಲೇನು ಶಾಪಿಂಗ್ ಏನು ಮಾಡಲಿಲ್ಲ. ಮಕ್ಕಳಿಗೆ ಗೇಮ್ಸ್ ಆಡ್ಸೋಕ್ಕೆ ಅಂತ ಬಂದಿದ್ದು. ಬರೀ ಗೇಮ್ಸ್ ಅಷ್ಟೇ ಆಡಿದ್ವು. ಗೇಮ್ಸ್ ಅಷ್ಟೇ ಆಡಿ ಸ್ವಲ್ಪ ಅಡ್ಡಾಡಿಕೊಂಡು, ಇನ್ನು ಸ್ನ್ಯಾಕ್ಸ್ ಹೇಳಬೇಕು ಅಂದರೆ ಅದು ಕೂಡ ರೇಟೇ ಇಲ್ಲಿ. ಸ್ನ್ಯಾಕ್ಸು ಕೂಡ ಇಲ್ಲಿ ಚೀಪ್ ಅನ್ನೋದು ಯಾವುದೂ ಇಲ್ಲ, ಎಲ್ಲ ರೇಟು. ಅದರಲ್ಲೇ ಸ್ನ್ಯಾಕ್ಸ್ ತೊಗೊಂಡು ಜ್ಯೂಸ್ ತೊಗೊಂಡು ತಿಂದ್ಕೊಂಡು ಬಂದು ಅಷ್ಟೇ, ಬೇರೆ ಏನೂ ಇಲ್ಲಿ ಮಾಡಲಿಲ್ಲ. ಇಲ್ಲಿ ಅದೇ ಗೇಮ್ಸ್ ಆಡೋಕ್ಕೆ ಟೋಕನ್ ತೊಗೊಳ್ತಿದ್ದಾರೆ. ಅದೆಷ್ಟೋ ಗೇಮ್ಸಿಗೆ ಎಷ್ಟೋ ಅಮೌಂಟ್ ಪೇ ಮಾಡಿದರೆ ಅಷ್ಟು ಗೇಮ್ಸ್ ಆಡ್ಬೋದು ಅಂಥೇಳಿ ಆ ಟೋಕನ್ ತೊಗೊಳ್ತಿದ್ದಾರೆ. ಇಲ್ಲಿ ಮೇನ್ ನಮಗೆ ಏನು ಇಷ್ಟ ಆಯಿತು ಅಂದರೆ ಶಾಪಿಂಗಿನ್ಕಿನ್ನ ನಾವು ಶಾಪಿಂಗ್ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲ ಕಡೆ ಹೋದಾಗೂ ಮಾಡ್ಬೋದು. ನಮಗೆ ಸಾರಿ ಫ್ರೆಂಡ್ಸ್, ನಮಗೆ ಮೇನ್ ಇಲ್ಲಿ ಮಕ್ಕಳಿಗೆ ಗೇಮ್ ಆಡಿಸೋದು ಇತ್ತು. ಹಾಗಾಗಿ ಬಂದಿದ್ದು. ಮಕ್ಕಳು ಗೇಮ್ ಆಡಿ ತುಂಬಾ ಖುಷಿಪಟ್ಟರು. ನಮಗೆ ಅದನ್ನು ನೋಡಿ ಖುಷಿ ಆಯಿತು. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ. ಅವನಿಗೆ ಬೈಕ್ ಆ್ಯಂಡ್ ಕಾರ್ ಗೇಮ್ ಆಗಲಿ ಅದ್ರ ಮೇಲೆ ಹೋಗೋದಾಗಲಿ ತುಂಬಾ ಕ್ರೇಜ್ ಅವನಿಗೆ. ಹಾಗಾಗಿ ಅವನಷ್ಟು ಖುಷಿಪಟ್ಟ. ಅದ್ರ ಮೇಲೆ ಆಡಿದ್ದಕ್ಕೆ ಖುಷಿ ಆಯಿತು ಅವನಿಗೆ. ಅದನ್ನು ನೋಡಿ ನನಗೂ ಸಹ ಖುಷಿ ಆಯಿತು. ಇನ್ನು ನನ್ನ ಮಗಳು ಈ ಗೊಂಬೆ ಜೊತೆಗೆ ಆಟ ಆಡಿ ಒಂದು ಗೊಂಬೆ ಗೆದ್ದಲು ಅಷ್ಟೇ. ಅವ್ರ ಖುಷಿಗೋಸ್ಕರ ಬಂದ್ವಿ, ಅವ್ರು ಖುಷಿಪಟ್ಟರು. ಸಾರಿ ಫ್ರೆಂಡ್ಸ್, ವಾಯ್ಸ್ ಕೊಡುವಾಗ ಕೆಮ್ಮು ಬರ್ತಾಯಿದೆ. ಹಾಗಾಗಿ ವ್ಲಾಗೇ ಮಾಡಿರಲಿಲ್ಲ ನಾನು. ಮಕ್ಕಳು ಬಿಡಲಾರದಕ್ಕೆ ಇದನ್ನು ನಾನು ಮಾಡಬೇಕಾಯ್ತು. ಯಾವೆಲ್ಲ ಗೇಮ್ ಆಡಿದ್ವಿ ಅಂತ ನೀವು ಸಹ ನೋಡಿ. ನೋಡಿ, ನನ್ನ ಮಗಳು ಇದನ್ನು ಗೆದ್ದಿದ್ದಾಳೆ.
ಎಲ್ಲ ಗೇಮ್ ಆಡಿ ಬಂದು ಇಲ್ಲಿ ಬಾಡಿ ಮಸಾಜ್ ಮಾಡೋದು ಸಹ ಇತ್ತು. ನಮ್ಮ ಮನೆಯವರು ನಾನು ಬಾಡಿ ಮಸಾಜ್ ಮಾಡಿಸ್ಕೊಳ್ತೀನಿ ಅಂತೇಳಿ ಬಾಡಿ ಮಸಾಜ್ ಮಾಡಿಸ್ಕೊಳ್ತಿದ್ದಾರೆ. ಕೊನೆಗೆ ಎಲ್ಲ ಗೇಮ್ ಆಟ ಆಡೋದು ಮುಗಿದ ಮೇಲೆ ಸ್ನ್ಯಾಕ್ಸ್ ತೊಗೊಂಡ್ವಿ. ಪಾಪ್ಕಾರ್ನ್, ಜ್ಯೂಸ್, ಚಾಕ್ಲೇಟ್ಸ್ ತಗೊಂಡು ಇಲ್ಲಿ ಹೊರಗೆ ಬಂದು ಕುತ್ಕೊಂಡು ಜ್ಯೂಸ್ ಕುಡ್ಕೊತಾ ಪಾಪ್ಕಾರ್ನ್ ತಿಂದು ಏನು ಅಲ್ಲಿ ಆಲೂಗಡ್ಡೆದು ಏನೋ ಸ್ನ್ಯಾಕ್ಸ್ ಇಟ್ಟಿದ್ರು, ಅದು ತೊಗೊಂಬರ್ರಿ ಅಂತ ಹೇಳ್ತಿದ್ದೆ ನಮ್ಮ ಮನೆಯವರಿಗೆ. ಶಾಪ್ ಬಂದಿದೆ ಅಂತ ಹೇಳ್ತಿದ್ರು. ಕೊನೆಯದಾಗಿ ಎಲ್ಲ ತಿಂದು ಆದಮೇಲೆ ಒಂದು ಟೀ ಕುಡಿದು ಮನೆಗೆ ಹೊರಡ್ತೀವಿ. ಮಾಲಲ್ಲಿ ಆಟ ಆಡಾಯಿತು, ಎಂಜಾಯ್ ಮಾಡಾಯಿತು. ಹೊರಗೆ ಬಂದು ಲೈಟಾಗಿ ಸ್ನ್ಯಾಕ್ಸ್ ತಿಂದ್ವಿ. ಇನ್ನು ಮನೆಗೆ ಹೊರಡಬೇಕು. ಊಬರ್ ಬುಕ್ ಮಾಡಿದ್ದಾರೆ. ಊಬರ್ ಬಂದಮೇಲೆ ಮನೆಗೆ ಹೊರಡಬೇಕು. ಏಯ್ ಸುಮನ್, ಹಿಂದೆ ಬಾ, ಹಿಂದೆ ಬಾ. ತಕ್ಕದ ಬ್ಯಾಗ್ ಹೋಗ್ತಾ ಇದ್ದೀವಿ ಮನೆಗೆ. ಇವಾಗ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸರಿ ಫ್ರೆಂಡ್ಸ್, ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಅಮ್ಮ ತಲೆನೋವು ಅಂತ ಮಲಗಿದ್ದಾರೆ, ಹಾಗಾಗಿ ನಾನೇ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಅಪ್ಪ ಏನಾದರೂ ತಿನ್ನಕ್ಕೆ ತರ್ತೀನಿ ಅಂತ ಹೋದ್ರು ಹೊರಗಡೆ. ಅವ್ರು ತಿನ್ನೋದಕ್ಕೆ ಏನಾದರೂ ತರ್ತಾರೆ, ತಿಂದ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ ಫ್ರೆಂಡ್ಸ್, ಮಾಲಿಂದ ಬಂದ ತಕ್ಷಣವೇ ಅಲ್ಲಿ ಎ ಸಿಗೂ ಮತ್ತು ಕಾರಲ್ಲಿ ಗಾಳಿಗೆ ಬಂದಿದ್ದಕ್ಕೂ ಫುಲ್ಲು ಕೋಲ್ಡ್ ಜಾಸ್ತಿ ಆಗಿ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು. ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನನಗೆ. ಹೇಳಿದ್ಲು ನನ್ನ ಮಗಳು, ಹೇಳಿದೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದೆ ಅಂಥೇಳಿ. ಬಂದಮೇಲೆ ಮಲ್ಕೊಂಬಿಟ್ಟಿದ್ದೆ. ಅನ್ನ ಸಾಂಬಾರು ತೊಗೊಂಬಂದಿದ್ರು ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ. ಅನ್ನ ಸಾಂಬಾರು ಊಟ ಮಾಡಿ ಮತ್ತೆ
ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡು ಇವಾಗ ಎದ್ದು ಮಗಳು ಟೀ ಕಾಸಿದ್ದಾಳೆ, ಟೀ ಕುಡಿತಾ ಇದ್ದೀನಿ. ಬನ್ನಿ ಎಲ್ಲರೂ ಟೀ ಕುಡಿಯೋಣ. ಇನ್ನೂ ಯಾವಾಗ ಹುಷಾರಾಗುತ್ತೋ ನನಗಂತೂ ಈ ಕೋಲ್ಡು, ಈ ಕಾಫಿಂದ ಸಾಕಾಗೋಗ್ಬಿಟ್ಟಿದೆ. ಗಂಟಲು ಸಹ ಪೇನ್ ಮಾತಾಡೋಕ್ಕೆ ಹಾಗಾಗಿದೆ. ಅದಕ್ಕೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ವ್ಲಾಗ್, ರೆಸಿಪಿ ಆ್ಯಂಡ್ ಟಿಪ್ಸೊಂದಿಗೆ ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೋತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು.